ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಮುತ್ತೈದೆತನ ದೀರ್ಘವಾಗಿ ನಮಗೆ ಇರಬೇಕು ಅಂತ ಅಂದರೆ ಹುಣ್ಣಿಮೆ ದಿವಸ ಈ ಒಂದು ಬಾಗಿಣವನ್ನು ಕೊಡಬೇಕು. ಬಾಗಿಣ ಅಂದರೆ ಯಾವ ರೀತಿ ಕೊಡಬೇಕು, ಅದರಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಇಟ್ಟು ಕೊಡಬೇಕು. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಹುಣ್ಣಿಮೆ ದಿನ ಕೊಡುವಂಥ ದಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಾಘ ಮಾಸದ ಹುಣ್ಣಿಮೆ, ಮಾಘದ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ, ಭರತ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ. ತುಂಬ ಕಡೆ ತೇರ್ಗಳು, ಜಾತ್ರೆಗಳು ನಡೆಯುತ್ತೆ. ಈ ದಿನ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಹುಣ್ಣಿಮೆ ದಿವಸ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಭಗವಂತನ ಮತ್ತು ಲಕ್ಷ್ಮೀ ನಾರಾಯಣನ ಅನುಗ್ರಹ ಆಗುತ್ತೆ. ಮತ್ತು ಈ ದಿವಸ ಎಲ್ಲರೂ ಕೂಡ ಮರದ ಬಾಗಿಣವನ್ನು ಕೊಡಬೇಕಾಗುತ್ತೆ. ಮುತ್ತೈದೆಯರಿಗೆ ಮರದ ಬಾಗಿಣವನ್ನು ಕೊಡಬೇಕು. ತುಂಬ ವಿಶೇಷ ಫಲ ಇದೆ. ಅದಕ್ಕೆ ಯಾವ್ಯಾವ ಪದಾರ್ಥ ಇಟ್ಟು ಕೊಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೆ ಒಂದ್ಸಲ ನಾನು ನಿಮಗೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮರದ ಬಾಗಿಣವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ಆ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮರದ ಬಾಗಿಣವನ್ನು ಕೊಡುವಾಗ ಮರವನ್ನು ಹೊಸದಾಗಿ ತರಬೇಕು, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಮರವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀವು ಇಂಟು ಮಾರ್ಕ್ ಥರ ಅರಿಶಿಣವನ್ನು ಹಚ್ಚಬೇಕು. ಅದಕ್ಕೆ ಕುಂಕುಮವನ್ನು ಕೂಡ ಹಚ್ಚಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಹಿಂದಿನ ದಿನವೇ ಇದನ್ನೆಲ್ಲ ತೊಳೆದ್ಬಿಟ್ಟು ಆ ಮರವನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಅದರೊಳಗಡೆ ನೀವು ಆದಷ್ಟು ಮುದುಕತೆ ಎಲೆ ಅಥವಾ ಬಾಳೆ ಎಲೆ ಅಥವಾ ಊಟದ ಎಲೆ, ಇದರಲ್ಲಿ ಯಾವುದಾದ್ರೂ ಸರಿನೇ 2 ಎಲೆನ ಇಡಬೇಕಾಗುತ್ತೆ. ಬಾಳೆ ಎಲೆ ಇಡ್ತೀರಾ ಅಂತಂದರೆ 2 ಬಾಳೆ ಎಲೆ ಇಡಿ, ಅಥವಾ ಮುದುಕದ ಎಲೆ ಇಡ್ತೀರಾ ಅಂತಂದರೆ 2 ಮುದುಕದ ಎಲೆನ ಇಡಬೇಕು. ಇದು ಯಾವುದು ಸಿಗಲಿಲ್ಲ ಅಂತ ಅಂದಾಗ ಊಟದ ಎಲೆ ಸಿಕ್ಕಿದ್ರೆ ಅದು ನೀವು ಊಟದ ಎಲೆನೇ 2 ಇಡಬೇಕಾಗತ್ತೆ. ಇದು ತುಂಬಾ ಶ್ರೇಷ್ಠವಾದದ್ದು. ಯಾಕಂದರೆ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ. ಅದಕ್ಕೋಸ್ಕರ ಮರದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಕೂಡ ಇರುತ್ತೆ. ನಾವು ಮರದಲ್ಲಿ ಊಟದ ಎಲೆ ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ಬಾಳೆ ಎಲೆ ಹಾಕಿದ್ರೂ ಕೂಡ ಪರವಾಗಿಲ್ಲ. ಎಲೆಯನ್ನು ಇಟ್ಬಿಟ್ಟು ಅದರೊಳಗಡೆ ಅಕ್ಕಿ, ಬೇಳೆ, ಬೆಲ್ಲ, ಹೆಸರು ಬೇಳೆ ಎಲ್ಲನೂ ಅಡುಗೆ ಪದಾರ್ಥಗಳು ಎಲ್ಲವನ್ನು ನೀವು ದಾನವಾಗಿ ಕೊಡಬೇಕಾಗುತ್ತೆ. ಆದಷ್ಟು ಒಬ್ಬ ಮುತ್ತೈದೆ ಊಟ ಮಾಡುವಷ್ಟು ಪದಾರ್ಥಗಳನ್ನು ನಾವು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಕೊಟ್ಟರು ಕೂಡ ಏನೂ ತಪ್ಪಿಲ್ಲ. ದಾನ ಕೊಡೋದ್ರಿಂದ ಏನೂ ಕೂಡ ತಪ್ಪಿಲ್ಲ. ಅದಕ್ಕೋಸ್ಕರ ಅಕ್ಕಿ, ಬೇಳೆ, ಬೆಲ್ಲ, ಹೆಸರು ಬೇಳೆ, ಆಮೇಲೆ ತೆಂಗಿನಕಾಯಿ ಆದ್ರೂ ಇಡ್ಬೋದು, ಕೊಬ್ಬರಿ ಕೂಡ ಇಡ್ಬೋದು. ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಇಡ್ಬೋದು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಈ ಥರ ಎಲ್ಲ ಪದಾರ್ಥಗಳನ್ನು ಇಟ್ಬಿಟ್ಟು ನೀವು ಒಂದು ಬ್ಲೌಸ್ ಪೀಸ್ ಕೂಡ ಇಟ್ಬಿಟ್ಟು, ಅಥವಾ ನಿಮಗೆ ಶಕ್ತಿ ಇದ್ದರೆ ಸಾಧ್ಯವಾದರೆ ಸೀರೆ, ನಿಮಗೆ ಆದರೆ ಸೀರೆನ ಇಡ್ಬೋದು. ಸೀರೆ, ಬ್ಲೌಸ್ ಪೀಸು ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಬರೀ ಬ್ಲೌಸ್ ಪೀಸ್ ಇಟ್ಟರೂ ಕೂಡ ಪರವಾಗಿಲ್ಲ. ಸೀರೆ, ಬ್ಲೌಸ್ ಪೀಸ್ ಇಲ್ಲ ಅಂದರೂ ಕೂಡ ಬರೀ ಬ್ಲೌಸ್ ಪೀಸ್ನೇ ನೀವು ಇಡ್ಬೋದು. ಮತ್ತು ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಸಮೇತವಾಗಿ ನೀವು ಇಡಬೇಕು. ಇದ್ರ ಜೊತೆಗೆ ಬಳೆ ಬಿಚ್ಚೋಲೆ, ಬಳೆ 1 ಡಜನ್ನು ದಕ್ಷಿಣೆ ಇಡಬೇಕಾಗುತ್ತೆ. ಹಣ್ಣುಗಳನ್ನು ಕೂಡ ಇಡ್ಬೋದು, ತೆಂಗಿನಕಾಯಿನೂ ಕೂಡ ಇಡ್ಬೋದು. ಇಷ್ಟು ಎಲ್ಲ ಇಟ್ಬಿಟ್ಟು ನೀವು ಮರವನ್ನು ಮುಚ್ಚಿಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆಯನ್ನು ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು. ಹೂ ಏರಿಸ್ಬಿಟ್ಟು ದೇವ್ರ ಮುಂದೆ ಇಡಬೇಕು. ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮುತ್ತೈದೆಯರಿಗೆ ಕೊಡಬೇಕಾಗುತ್ತೆ. ಈ ಥರ ಹುಣ್ಣಿಮೆ ದಿವಸ ನೀವು ಮರದ ಬಾಗಿಣವನ್ನು ಕೊಡಬೇಕು. ಈ ಥರ ಹುಣ್ಣಿಮೆ ದಿವಸ ಮರದ ಬಾಗಿಣವನ್ನು ಕೊಡಬೇಕಾಗುತ್ತೆ. ಈ ಥರ ಬಾಗಿಣವನ್ನು ಕೊಡೋದ್ರಿಂದ ಒಳ್ಳೆ ಫಲಗಳು ನಮಗೆ ಸಿಗುತ್ತೆ ಮತ್ತು ಮುತ್ತೈದೆತನ ದೀರ್ಘವಾಗಿ ನಮಗೆ ಲಭಿಸುತ್ತೆ. ಇದಿಷ್ಟು ಹುಣ್ಣಿಮೆ ದಿವಸ ಕೊಡುವಂಥ ಮರದ ಬಾಗಿಣದ ಒಂದು ವಿವರಣೆ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಘ ಸ್ನಾನ ಮಾಡಿರೋರಿಗೆ ನಾಳೆ ಕೊನೆ ದಿನ ಆಗುತ್ತೆ. ನಾಳೆ ಸಮಾಪ್ತಿ ಆಗೋವಂಥದ್ದು. ಈಗ ಮಾಘ ಸ್ನಾನವನ್ನು ಮಾಡಿದವರು 1 ತಿಂಗಳಲ್ಲಿ ದಾನವನ್ನು ಕೊಡಬೇಕಾಗುತ್ತೆ. ಅದು ಯಾವ್ಯಾವುದು ಅಂತ ಅಂದರೆ ದಂಪತಿಗಳಿಗೆ ಭೋಜನವನ್ನು ಮಾಡಿಸೋವಂಥದ್ದು, ಅಂದರೆ ಮನೆಗೆ ಕರೆದ್ಬಿಟ್ಟು ಭೋಜನವನ್ನು ಮಾಡಿಸೋವಂಥದ್ದು. ಭೋಜನ ಮಾಡಿಸ್ಬಿಟ್ಟು ದಾನಗಳನ್ನು ಕೊಡೋದು, ದಂಪತಿಗಳಿಗೆ ಕರೆದ್ಬಿಟ್ಟು ಕೊಡುವಂಥದ್ದು. ಇಲ್ಲ ನಮಗೆ ಆಗೋದಿಲ್ಲ ಅಂತ ಅನ್ನೋರು ಎಲ್ಲಾದರೂ ಮಠಗಳೇನಾದರೂ ಇದ್ದರೆ ನೀವು ಅಲ್ಲಿ ಬರೆಸ್ಬಿಟ್ಟು ದಂಪತಿ ಭೋಜನವನ್ನು ಮಾಡಿಸ್ಬೋದು. ಇಲ್ಲ ಅಂತ ಅಂದರೆ ನೀವು ಒಬ್ಬ ದಂಪತಿಯನ್ನು ಕರೆದ್ಬಿಟ್ಟು, ಅಂದರೆ ಗಂಡ ಹೆಂಡತಿನ ಕರೆದ್ಬಿಟ್ಟು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲ ಪದಾರ್ಥಗಳನ್ನು ಇಟ್ಬಿಟ್ಟು ನೀವು ಕೊಡ್ಬೋದು. 2 ದಂಪತಿಗಳಿಗೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ನೀವು ದಾನವಾಗಿ ಕೊಡುವಂಥದ್ದು. ಅದನ್ನಾದರೂ ಮಾಡ್ಕೋಬೋದು. ಪ್ರತಿಯೊಂದು ಪದಾರ್ಥಗಳನ್ನು ಕೂಡ, ಅಂದರೆ ಎಣ್ಣೆ, ತುಪ್ಪ ಸಮೇತವಾಗಿ ಎಲ್ಲವನ್ನು ಕೂಡ ಇಟ್ಬಿಟ್ಟು ಅವರು 1 ದಿವಸ ಊಟವನ್ನು ಮಾಡಬೇಕಾಗತ್ತೆ. ನೀವು ಹೇಳಬೇಕು ಇದನ್ನು ಅಡುಗೆ ಮಾಡಿಕೊಂಡು ನೀವು ಊಟವನ್ನು ಮಾಡಿರಿ ಅಂತ.
ಅಷ್ಟು ಪದಾರ್ಥಗಳನ್ನು ನೀವು ದಾನವಾಗಿ ಆದರೂ ಕೊಡ್ಬೋದು, ದಕ್ಷಿಣೆ ಸಮೇತವಾಗಿ ಕೊಡಬೇಕಾಗುತ್ತೆ. ಹೀಗಾದರೂ ಮಾಡ್ಬೋದು, ಇಲ್ಲ ದಂಪತಿ ಭೋಜನಗಳನ್ನಾದರೂ ಮಾಡಿಸ್ಬೋದು. ಒಟ್ಟಿನಲ್ಲಿ ದಂಪತಿ ಭೋಜನವನ್ನು ಮಾಡಿಸ್ಬೇಕಾಗುತ್ತೆ. ಆಮೇಲೆ ಕಂಬಳಿಯನ್ನು ದಾನವಾಗಿ ಕೊಡ್ಬೋದು. ಕಂಬಳಿನ ತಂದು ಅದನ್ನು ದಾನವಾಗಿ ಕೊಡಬೇಕು. ಆ ಕಂಬಳಿ ಜೊತೆಗೆ ದಕ್ಷಿಣೆಯನ್ನು ಇಟ್ಬಿಟ್ಟು ದಾನವಾಗಿ ಕೊಡಬೇಕಾಗುತ್ತೆ. ವಸ್ತ್ರದಾನವನ್ನು ಮಾಡ್ಬೋದು. ಸೀರೆ ಅಥವಾ ಟೊವೆಲು, ಬೆಡ್ಶೀಟು, ಈ ಥರ ಶಲ್ಯ, ಈ ಥರ ದಂಪತಿಗಳಿಗೆ ನೀವು ಬಟ್ಟೆಯನ್ನು ದಾನ ಮಾಡ್ಬೋದು. ಇನ್ನು ಚಪ್ಪಲಿಯನ್ನು ದಾನವಾಗಿ ಕೊಡ್ಬೋದು ಅಥವಾ ಕನ್ನಡಿಯನ್ನು ದಾನವಾಗಿ ಕೊಡ್ಬೋದು. ಎಳ್ಳೆಣ್ಣೆ, ಎಳ್ಳಿಕಾಯಿ, ಈ ಥರ ನಿಮಗೆ ಯಾವುದಾಗುತ್ತೋ ಅದನ್ನು ನೀವು ಕೊಡ್ಬೋದು. ಇದಿಷ್ಟು ಕೂಡ 1 ತಿಂಗಳು ಮಾಘ ಸ್ನಾನವನ್ನು ಆಚರಣೆ ಮಾಡಿದವರು ದಾನದ ರೂಪದಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆ ಮಾಘ ಮಾಸ ಆಚರಣೆ ಮಾಡಿರ್ತಾರೆ, ಅಂಥವ್ರಿಗೆ ನಾಳೆ ಕೊನೆ ದಿವಸ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನಾದರೂ ನೀವು ದಾನವಾಗಿ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾವುದು ಆಗೋದಿಲ್ವೋ ನಿಮಗೆ ದಕ್ಷಿಣೆಯನ್ನು ಇಟ್ಬಿಟ್ಟು ನೀವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಂಡು ನೀವು ದಾನ ಮಾಡಬೇಕು. ಈ ರೀತಿ ದಾನ ಕೊಡೋದ್ರಿಂದ ನೀವು ಮಾಡಿದಂಥ ಮಾಘ ಸ್ನಾನಕ್ಕೂ ಕೂಡ ಫಲ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಘ ಮಾಸದ ಲೆಕ್ಕ ಇಟ್ಕೊಂಡು ಆಚರಣೆ ಮಾಡೋ ಅಂಥವ್ರಿಗೆ ನಾಳೆ ಹುಣ್ಣಿಮೆ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ನೀವು ಸಾಧ್ಯವಾದರೆ ಹುಣ್ಣಿಮೆ ದಿವಸನೇ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಇಷ್ಟೆಲ್ಲ ದಾನಗಳನ್ನು ಕೊಡ್ಕೋಬೋದು. ಅವತ್ತಾಗಿಲ್ಲ ಅಂತ ಅಂದರೆ ನಾಳೆ ಆಗಿಲ್ಲ ಅಂತ ಅನ್ನೋರು ಮಾಘ ಮಾಸ ಮುಗಿಯೋದ್ರೊಳಗಡೆ ನೀವು ಇಷ್ಟೂ ದಾನವನ್ನು ಕೊಡ್ಬೋದು. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೆಯದು. ಯಾವ್ಯಾವ ದಾನ ಕೊಡ್ಬೋದು ಅಂತ ತಿಳಿಸಿದ್ದೀನಿ. ಎಲ್ಲರೂ ಕೂಡ ಇದರ ಉಪಯೋಗವನ್ನು ಮಾಡ್ಕೊಳ್ರಿ. ಇದಿಷ್ಟು ಕೂಡ ಮುತ್ತೈದೆತನ ದೀರ್ಘವಾಗಿ ನಮಗೆ ಇರಬೇಕು ಅಂತ ಅಂದರೆ ಹುಣ್ಣಿಮೆ ದಿವಸ ಈ ರೀತಿ ಮರದ ಬಾಗಿಣವನ್ನು ಕೊಡಬೇಕು. ಈ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.